ಎಲ್ಲರಿಗೂ ನಮಸ್ಕಾರಗಳು. ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ, ನಾವು ಇಂದು ಈ ವಿಡಿಯೋದಲ್ಲಿ ಕನ್ನಡ ಕಾಗುಣಿತಾಕ್ಷರಗಳಾದ ತಲಕಟ್ಟು ಕಾಗುಣಿತದಿಂದ ವಿಸರ್ಗ ಕಾಗುಣಿತದವರೆಗೆ, ಅಂದರೆ ಒತ್ತಕ್ಷರವಿಲ್ಲದೆ ಗಣೇಶ ದೇವರ ಅಂಗಗಳ ವಿಶೇಷತೆಯ ಬಗ್ಗೆ ಓದೋಣ. ಗಣೇಶ ಗಣೇಶ, ಗಣೇಶನ ಗಣೇಶನ, ತಂದೆ ತಂದೆ, ಪರಮೇಶ ಪರಮೇಶ, ಹಾಗೂ ಹಾಗೂ, ತಾಯಿ ತಾಯಿ, ಗಿರಿಜೆ ಗಿರಿಜೆ, ಪರಮೇಶನ ಪರಮೇಶನ, ಮನದಿಂದ ಮನದಿಂದ, ಗಣೇಶ ಗಣೇಶ, ಉದಿಸಿದ ಉದಿಸಿದ, ಈತ ಈತ, ಮೊದಲ ಮೊದಲ, ಪೂಜಿತ ಪೂಜಿತ, ಯಾರೇ ಯಾರೇ, ಆಗಲಿ ಆಗಲಿ, ಯಾವುದೇ ಯಾವುದೇ, ಕೆಲಸ ಕೆಲಸ, ಆಗಬೇಕೆಂದರೆ ಆಗಬೇಕೆಂದರೆ, ಮೊದಲು ಮೊದಲು, ಗಣೇಶನಿಗೆ ಗಣೇಶನಿಗೆ, ಪೂಜಿಸಬೇಕೆಂದು ಪೂಜಿಸಬೇಕೆಂದು, ದೇವ ದೇವ, ಪರಮೇಶ ಪರಮೇಶ, ಹೇಳಿದನು ಹೇಳಿದನು, ಗಣೇಶನಿಗೆ ಗಣೇಶನಿಗೆ, ಹಲವಾರು ಹಲವಾರು, ಹೆಸರುಗಳಿವೆ ಹೆಸರುಗಳಿವೆ, ಅವು ಅವು, ಅಮೇಯ ಅಮೇಯ, ಓಂಕಾರ ಓಂಕಾರ, ಗಜಾನನ ಗಜಾನನ, ಗಣಪತಿ ಗಣಪತಿ, ಗಣನಾಯಕ ಗಣನಾಯಕ, ಏಕದಂತ ಏಕದಂತ, ಲಂಬೋದರ ಲಂಬೋದರ, ಮೂಷಿಕ ಮೂಷಿಕ, ವಾಹನ ವಾಹನ ಮೂಷಿಕ ವಾಹನ, ವಿನಾಯಕ ವಿನಾಯಕ, ಹೀಗೆ ಹೀಗೆ, ಮುಂತಾದ ಮುಂತಾದ, ಹೆಸರುಗಳಿವೆ ಹೆಸರುಗಳಿವೆ. ಈಗ ಗಣೇಶ ದೇವರ ಶರೀರದ ಅಂಗಗಳ ವಿಶೇಷತೆಯನ್ನು ಓದೋಣ. ಗಣೇಶ ಗಣೇಶ, ದೇವರ ದೇವರ, ಶರೀರದ ಶರೀರದ, ವಿಶೇಷತೆ ವಿಶೇಷತೆ, ಗಣೇಶ ದೇವರ ಶರೀರದ ವಿಶೇಷತೆ. ಗಣೇಶ ಗಣೇಶ, ದೇವರ ದೇವರ, ಶರೀರದ ಶರೀರದ, ಒಂದೊಂದು ಒಂದೊಂದು, ಅಂಗಾಂಶವು ಅಂಗಾಂಶವು, ಅದರದೇ ಅದರದೇ, ಆದ
ವಿಶೇಷತೆ ವಿಶೇಷತೆ, ಹೊಂದಿದೆ ಹೊಂದಿದೆ. ಆನೆಯ ಆನೆಯ ತಲೆ ತಲೆ ಆನೆಯ ತಲೆ. ಗಣೇಶ ಗಣೇಶ ದೇವರ ದೇವರ ತಲೆಯು ತಲೆಯು. ನಂಬಿಕೆ ನಂಬಿಕೆ ಜಾಣತನ ಜಾಣತನ. ಹಾಗೂ ಹಾಗೂ ವಿವೇಚನಾಶೀಲತೆಯು ವಿವೇಚನಾಶೀಲತೆಯು. ಸೂಚಿಸುವುದು ಸೂಚಿಸುವುದು. ದಂತ ದಂತ. ಗಣೇಶ ಗಣೇಶ ದೇವರಿಗೆ ದೇವರಿಗೆ. ಒಂದು ಒಂದು. ದಂತ ದಂತ. ಇರುವುದು ಇರುವುದು. ಇದು ಇದು. ಸಂಶಯಗಳು ಸಂಶಯಗಳು. ಮೀರಿಸುವ ಮೀರಿಸುವ. ಹಾಗೂ ಹಾಗೂ. ಲಂಬೋದರನ ಲಂಬೋದರನ. ಬಲಶಾಲತೆಯು ಬಲಶಾಲತೆಯು. ಸೂಚಿಸುವುದು ಸೂಚಿಸುವುದು. ಅಗಲವಾದ ಅಗಲವಾದ. ಕಿವಿಗಳು ಕಿವಿಗಳು ಅಗಲವಾದ ಕಿವಿಗಳು. ಗಣೇಶ ಗಣೇಶ ದೇವರ ದೇವರ. ಕಿವಿಗಳು ಕಿವಿಗಳು. ಅಗಲವಾಗಿವೆ ಅಗಲವಾಗಿವೆ. ಇವು ಇವು. ವಿವೇಕ ವಿವೇಕ. ನೆರವು ನೆರವು. ಕೋರುವ ಕೋರುವ. ಜನಗಳ ಜನಗಳ. ಮೊರೆಯು ಮೊರೆಯು. ಆಲಿಸುವಿಕೆ ಆಲಿಸುವಿಕೆ. ಸೂಚಿಸುವುದು ಸೂಚಿಸುವುದು. ದೈವಿಕತೆಯ ದೈವಿಕತೆಯ. ನಿಜ ನಿಜ. ಸಂಗತಿಗಳ ಸಂಗತಿಗಳ. ಚಿಂತನೆ ಚಿಂತನೆ. ಮಾಡುವುದು ಮಾಡುವುದು. ಹಾಗೂ ಹಾಗೂ. ತಿಳುವಳಿಕೆ ತಿಳುವಳಿಕೆ. ಸಂಪಾದಿಸಲು ಸಂಪಾದಿಸಲು. ಕಿವಿಗಳು ಕಿವಿಗಳು. ಉಪಯೋಗ ಉಪಯೋಗ. ಆಗಿವೆ ಆಗಿವೆ. ಅಗಲವಾದ ಅಗಲವಾದ. ಕಿವಿಗಳು ಕಿವಿಗಳು. ಯಾವಾಗ ಯಾವಾಗ. ದೇವರು ದೇವರು. ಅರಿವಿಗೆ ಅರಿವಿಗೆ. ಬರುವನೋ ಬರುವನೋ. ಆಗಲೇ ಆಗಲೇ. ಸಕಲ ಸಕಲ. ಅರಿವು ಅರಿವು. ಅರಿವಾದಂತೆಯೇ ಅರಿವಾದಂತೆಯೇ. ಎಂಬುವುದು ಎಂಬುವುದು. ಸೂಚಿಸುವುದು ಸೂಚಿಸುವುದು. ಡೊಂಕಾದ ಡೊಂಕಾದ. ಸೊಂಡಿಲು ಸೊಂಡಿಲು. ಡೊಂಕಾದ ಸೊಂಡಿಲು. ನಿಜ ನಿಜ. ಹಾಗೂ ಹಾಗೂ. ಕಪಟ ಕಪಟ. ನಡುವಣ ನಡುವಣ.
ಅಂತರವ ಅಂತರವ, ಗುರುತಿಸಲು ಗುರುತಿಸಲು, ಹಾಗೂ ಹಾಗೂ, ವಿವೇಚನೆ ವಿವೇಚನೆ, ತಿಳುವಳಿಕೆಯ ತಿಳುವಳಿಕೆಯ, ರೂಪದ ರೂಪದ, ಮೂಲಕ ಮೂಲಕ, ನಿಜಾಂಶ ನಿಜಾಂಶ, ತಿಳಿಯುವ ತಿಳಿಯುವ, ಅರಿವು ಹರಿವು, ಸೂಚಿಸುವುದು ಸೂಚಿಸುವುದು, ಹಣೆ ಹಣೆ, ಆನೆ ಆನೆ, ಹಣೆಯು ಹಣೆಯು, ಹಣೆಯ ಹಣೆಯ, ಮೇಲೆ ಮೇಲೆ, ಬಿಡಿಸಿದ ಬಿಡಿಸಿದ, ಶಿವನ ಶಿವನ, ಆಯುಧ ಆಯುಧ, ಕಾಲದ ಕಾಲದ, ಸಂಕೇತ ಸಂಕೇತ, ತಿಳಿಸುವುದು ತಿಳಿಸುವುದು, ಹಾಗೂ ಹಾಗೂ, ಅದರ ಅದರ, ಮೇಲೆ ಮೇಲೆ, ಗಣೇಶನ ಗಣೇಶನ, ಹಿಡಿತವ ಹಿಡಿತವ, ಸೂಚಿಸುವುದು ಸೂಚಿಸುವುದು, ಗಣಪತಿಯ ಗಣಪತಿಯ, ಹಿರಿದಾದ ಹಿರಿದಾದ, ಉದರ ಉದರ, ಜಠರ ಜಠರ, ಗಣಪತಿಯ ಹಿರಿದಾದ ಉದರ, ಅಪರಿಮಿತವಾದ ಅಪರಿಮಿತವಾದ, ಲೋಕಗಳು ಲೋಕಗಳು, ಅಡಗಿವೆ ಅಡಗಿವೆ, ಅದು ಅದು, ಲೋಕದ ಲೋಕದ, ಉದಾರತನ ಉದಾರತನ, ಹಾಗೂ ಹಾಗೂ, ಧೀರತೆಯ ಧೀರತೆಯ, ಸಂಕೇತ ಸಂಕೇತ, ಸೂಚಿಸುವುದು ಸೂಚಿಸುವುದು, ಹಾಗೂ ಹಾಗೂ, ಲೋಕದ ಲೋಕದ, ಸುಖ ಸುಖ, ದುಃಖಗಳು ದುಃಖಗಳು, ನುಂಗಿ ನುಂಗಿ, ಲೋಕವ ಲೋಕವ, ಕಾಪಾಡುವುದು ಕಾಪಾಡುವುದು, ಗಣಪತಿಯ ಗಣಪತಿಯ, ಧೀರತೆ ಧೀರತೆ, ಸೂಚಿಸುವುದು ಸೂಚಿಸುವುದು, ಕಾಲುಗಳು ಕಾಲುಗಳು, ಒಂಟಿ ಒಂಟಿ, ಕಾಲಿನ ಕಾಲಿನ, ಮೇಲೆ ಮೇಲೆ, ನಿಂತಿರುವುದು ನಿಂತಿರುವುದು, ಇದು ಇದು ಇದು, ಇಹ ಇಹ, ಆಗು ಹಾಗೂ, ಪರಲೋಕ ಪರಲೋಕ, ಈ ಎರಡರಲಿ ಈ ಎರಡರಲಿ, ಬಾಳುವುದರ ಬಾಳುವುದರ, ವಿಶೇಷತೆಯು ವಿಶೇಷತೆಯು, ತಿಳಿಸುವುದು ತಿಳಿಸುವುದು, ಗಣೇಶ ಗಣೇಶನ ತಂದೆ ಪರಮೇಶ ಹಾಗೂ ತಾಯಿ ಗಿರಿಜೆ. ಪರಮೇಶನ ಮನದಿಂದ ಗಣೇಶ ಉದಿಸಿದ. ಈತ ಮೊದಲ ಪೂಜಿತ.
ಯಾರೇ ಆಗಲಿ ಯಾವುದೇ ಕೆಲಸ ಆಗಬೇಕೆಂದರೆ ಮೊದಲು ಗಣೇಶನಿಗೆ ಪೂಜಿಸಬೇಕೆಂದು ದೇವ ಪರಮೇಶ ಹೇಳಿದನು. ಗಣೇಶನಿಗೆ ಹಲವಾರು ಹೆಸರುಗಳಿವೆ. ಅವು ಅಮೇಯ, ಓಂಕಾರ, ಗಜಾನನ, ಗಣಪತಿ, ಗಣನಾಯಕ, ಏಕದಂತ, ಲಂಬೋದರ, ಮೂಷಿಕವಾಹನ, ವಿನಾಯಕ ಹೀಗೆ ಮುಂತಾದ ಹೆಸರುಗಳಿವೆ. ಗಣೇಶ ದೇವರ ಶರೀರದ ವಿಶೇಷತೆ. ಗಣೇಶ ದೇವರ ಶರೀರದ ಒಂದೊಂದು ಅಂಗಾಂಶವೂ ಅದರದೇ ಆದ ವಿಶೇಷತೆ ಹೊಂದಿದೆ. ಆನೆಯ ತಲೆ. ಗಣೇಶ ದೇವರ ತಲೆಯು ನಂಬಿಕೆ, ಜಾಣತನ ಹಾಗೂ ವಿವೇಚನಾಶೀಲತೆಯು ಸೂಚಿಸುವುದು. ದಂತ. ಗಣೇಶ ದೇವರಿಗೆ ಒಂದು ದಂತ ಇರುವುದು. ಇದು ಸಂಶಯಗಳು ಮೀರಿಸುವ ಹಾಗೂ ಲಂಬೋದರನ ಬಲಶಾಲಿತೆಯು ಸೂಚಿಸುವುದು. ಅಗಲವಾದ ಕಿವಿಗಳು. ಗಣೇಶ ದೇವರ ಕಿವಿಗಳು ಅಗಲವಾಗಿವೆ. ಇವು ವಿವೇಕ, ನೆರವು ಕೋರುವ ಜನಗಳ ಮೊರೆಯು ಆಲಿಸುವಿಕೆ ಸೂಚಿಸುವುದು. ದೈವಿಕತೆಯ ನಿಜ ಸಂಗತಿಗಳ ಚಿಂತನೆ ಮಾಡುವುದು ಹಾಗೂ ತಿಳುವಳಿಕೆ ಸಂಪಾದಿಸಲು ಕಿವಿಗಳು ಉಪಯೋಗ ಆಗಿವೆ. ಅಗಲವಾದ ಕಿವಿಗಳು ಯಾವಾಗ ದೇವರು ಅರಿವಿಗೆ ಬರುವನೋ ಆಗಲೇ ಸಕಲ ಅರಿವು ಅರಿವಾದಂತೆಯೇ ಎಂಬುದು ಸೂಚಿಸುವುದು. ಡೊಂಕಾದ ಸೊಂಡಿಲು. ನಿಜ ಹಾಗೂ ಕಪಟ ನಡುವಣ ಅಂತರವ ಗುರುತಿಸಲು ಹಾಗೂ ವಿವೇಚನೆ ತಿಳುವಳಿಕೆಯ ರೂಪದ ಮೂಲಕ ನಿಜಾಂಶ ತಿಳಿಯುವ ಅರಿವು ಸೂಚಿಸುವುದು. ಹಣೆ. ಆನೆಯ ಹಣೆಯ ಮೇಲೆ ಬಿಡಿಸಿದ ಶಿವನ ಆಯುಧ ಕಾಲದ ಸಂಕೇತ ತಿಳಿಸುವುದು ಹಾಗೂ ಅದರ ಮೇಲೆ ಗಣೇಶನ ಹಿಡಿತವ ಸೂಚಿಸುವುದು. ಗಣಪತಿಯ ಹಿರಿದಾದ ಉದರ ಅಂದರೆ ಜಠರ. ಅಪರಿಮಿತವಾದ ಲೋಕಗಳು ಅಡಗಿವೆ. ಅದು ಲೋಕದ ಉದಾರತನ ಹಾಗೂ ಧೀರತೆಯ ಸಂಕೇತ ಸೂಚಿಸುವುದು ಹಾಗೂ ಲೋಕದ ಸುಖ ದುಃಖಗಳು ನುಂಗಿ ಲೋಕವ ಕಾಪಾಡುವುದು ಗಣಪತಿಯ ಧೀರತೆ ಸೂಚಿಸುವುದು. ಕಾಲುಗಳು. ಒಂಟಿ ಕಾಲಿನ ಮೇಲೆ ನಿಂತಿರುವುದು. ಇದು ಇಹ ಹಾಗೂ ಪರಲೋಕ ಈ ಎರಡರಲ್ಲಿ ಬಾಳುವುದರ ವಿಶೇಷತೆಯು ತಿಳಿಸುವುದು.